ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಆದರೆ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ. ಸೊ ಇಷ್ಟು ಬೇಗ ಈ ಥರ ಆಗುತ್ತೆ ಅಂತ ನಾನು ಅಂದ್ಕೊಂಡಿಲ್ಲ. ನಿನ್ನೆ ನಾರ್ಮಲ್ ಆಗಿ ನಾನು ವೀಡಿಯೋಸ್ ಮಾಡ್ತಾ ಇದ್ದೆ. ಆಲ್ಮೋಸ್ಟ್ ಒಂದು 10 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದೆ ಬ್ಲಾಗ್ನ. ಆಮೇಲೆ ನಾರ್ಮಲ್ ಆಗಿ ಯಾವ ಥರ ವೀಡಿಯೋಸ್ ಮಾಡೋದು ಆ ಥರ ವೀಡಿಯೋಸ್ ಮಾಡ್ತಾ ಇದ್ದೆ, ಡೈಲಿ ಬ್ಲಾಗಿದ್ದು. ಸೊ ಅದ್ರ ಮಧ್ಯದಲ್ಲಿ ಅರ್ಧ ಬ್ಲಾಗ್ ಆಗಿಬಿಟ್ಟಿತ್ತು, ಅರ್ಧ ಒಂದು ಸ್ವಲ್ಪ ಆಗಿಬಿಟ್ಟಿತ್ತು. ಅದ್ರ ಮಧ್ಯದಲ್ಲಿ ಆ ಥರ ಪ್ರಾಬ್ಲಮ್ ಆಯಿತು. ನನಗೆ ಇವಾಗಲೂ ನೆನೆಸ್ಕೊಂಡ್ರೆ ಏನೋ ಒಂಥರ ಅನ್ನಿಸ್ತಾ ಇದೆ, ಯಾಕೆ ನಾನು ಆ ಥರ ಮಾಡಿಕೊಂಡೆ, ಆ ಥರ ಮಾಡಿಲ್ಲ ಅಂದರೆ ಆ ಥರ ಆಗ್ತಾ ಇತ್ತಿಲ್ಲ ಅಂತೇಳಿ. ಏನಂದರೆ ನಾನು ನಮಾಜ್ ಎಲ್ಲ ಮಾಡ್ತಾ ಇದ್ದೆ, ನಮಾಜ್ ಇದು ಏನು ವೀಡಿಯೋಸ್ ಮಾಡ್ತಾ ಇದ್ದೆ. ಸೊ ನಂತರ ನಂದು ವೇಲ್ ಇದೆಯಲ್ವಾ, ಅದನ್ನು ಬೆಡ್ಡಲ್ಲಿ ಇಟ್ಟಿದ್ದೆ. ಅದು ಅರ್ಧ ವೇಲ್ ಏನಾಗ್ಬಿಟ್ಟಿತ್ತಂದರೆ ಕೆಳಗಡೆ ಬಿದ್ದಿತ್ತು. ಅದ್ರ ಮೇಲ್ಗಡೆ ನಾನು ಸ್ಟ್ಯಾಂಡ್ ಇಟ್ಟಿದ್ದೆ. ನಾನು ನೋಡಿಲ್ಲ, ನನ್ನ ಶಾಲ್ ಕೆಳಗಡೆ ಸ್ಟ್ಯಾಂಡ್ ಕೆಳಗಡೆ ನಂದು ಶಾಲ್ ಇದೆ ಅಂತೇಳಿ ನಾನು ನೋಡಿಲ್ಲ. ಸೊ ಅದನ್ನ ಇಟ್ಟು ಅದ್ರ ಮೇಲ್ಗಡೆ ಮೊಬೈಲೇ ಇತ್ತು, ಸ್ಟ್ಯಾಂಡಲ್ಲಿ ಮೊಬೈಲ್ ಇತ್ತು. ಸೊ ನನ್ನ ನಂತರ ನಮಾಜ್ ಮಾಡಿ ಎಲ್ಲ ಆದಮೇಲೆ ಆ ಕಡೆಯಿಂದ ಬಂದೆ. ಮೊಬೈಲ್ ಸ್ಟ್ಯಾಂಡ್ ಇದೆಯಲ್ಲ, ಅದು ಈ ಕಡೆ ಇತ್ತು. ನಾನು ಬೆಟ್ಟಿದ್ದು ಈ ಕಡೆಯಿಂದ ಈ ಥರ ವಾಪಸ್ ಬರುವಾಗ ಶಾಲನ್ನು ಈ ಥರ ಎಳ್ದೆ, ಅಂದರೆ ಹಾಕೊಳ್ಳೋದಕ್ಕೆ ಅಂತೇಳಿ ಎಳ್ದೆ. ಸೊ ಟಪ್ ಅಂತೇಳಿ ಈ ಥರ ಸ್ಟ್ಯಾಂಡ್ ಈ ಥರ ಬಿತ್ತು, ಮೊಬೈಲ್ ಇದೇ ಥರ ಈ ಥರ ಕೆಳಗಡೆ ಡೌನ್ ಆಗಿ ಈ ಥರನೇ ಬಿತ್ತು. ಡಿಸ್ಪ್ಲೇ ಇದೆಯಲ್ಲ ಅದು ನೆಲಕ್ಕನೇ ಬಿತ್ತು, ಟೈಲ್ಸ್ ಅಲ್ವಾ. ಸೊ ಆವಾಗಲೇ ಒಂದು ಟಪ್ ಅಂತೇಳಿ ಶಬ್ದ ಬಂದುಬಿಟ್ಟು ನಾನು ಮೊಬೈಲ್ ಎತ್ಕೊಳ್ಳೋದಕ್ಕೇ ಭಯ ಆಗ್ತಾ ಇತ್ತು ನನಗೆ. ಯಾಕೆಂದರೆ ಹಾಕಿ ಇನ್ನೂ 1 ತಿಂಗಳು ಆಗಿಲ್ಲ. ಸೊ ಆ ಥರ ತೆಗೆಯೋದಕ್ಕೇ ಒಂಥರ ಭಯ ಆಗ್ತಾ ಇತ್ತು. ನಂತರ ತೆಗೆದು ನೋಡ್ಕೊಳ್ಳುವಾಗ ನಂದು ಫೋನಿದು ಡಿಸ್ಪ್ಲೇನೇ ಹೋಗಿದೆ. ಡಿಸ್ಪ್ಲೇ ಪುಡಿ ಪುಡಿ ಆಗಿಬಿಟ್ಟಿತ್ತು. ಆಮೇಲೆ ಸ್ಕ್ರೀನೂ ಆಫ್ ಆಗಿಬಿಟ್ಟಿತ್ತು. ಸೊ ಏನು ಹೇಳೋದು, ತುಂಬಾ ಏನೋ ಒಂಥರ ಬೇಜಾರಾಯಿತು, ಯಾಕೆ ಈ ಥರ ಆಗ್ತಾ ಇದೆ ಅಂತೇಳಿ. ನಾನು ಸರಿ ಮಾಡಿ ಇನ್ನೂ 1 ತಿಂಗಳಾಗಿರೋದಷ್ಟೇ, ಅಷ್ಟು ಬೇಗ ಈ ಥರ ಆಯ್ತಲ್ವ ಅಂತೇಳಿ. ನಾನು ಇಷ್ಟೊಂದು ಕೇರ್ ಮಾಡಿನೂ ಈ ಥರ ಆಯ್ತಲ್ವ ಅಂತೇಳಿ. ಬಟ್ ಆ ಟೈಮಲ್ಲೇ ನನ್ನದೇ ಮಿಸ್ಟೇಕ್. ಬಟ್ ನಾನು ಬೇಕು ಅಂತಲೂ ಆ ಥರ ಇಟ್ಟಿರೋದಲ್ಲ, ಬೈ ಮಿಸ್ಟೇಕಾಗಿ ಆ ಥರ ಆಗಿಬಿಟ್ಟಿತ್ತು. ಏನು ನನಗೆ ಒಂದು ಪ್ರಾಬ್ಲಮ್ ಹಿಂದ್ಗಡೆ ಇನ್ನೊಂದು ಪ್ರಾಬ್ಲಮ್ ಬರ್ತಾ ಇದೆ. ನನಗೇನೆ ತಲೆ ಹೋಗ್ತಾ ಇಲ್ಲ, ಯಾಕೆ ಈ ಥರ ಆಗ್ತಾ ಇದೆ ಅಂತೇಳಿ. ಅದೇ ಒಂಥರ ಮೂಡ್ ಆಫ್ ಥರ. ಇನ್ನೂ ನಂದು ಏನೂ ಕೆಲಸ ಆಗಿಲ್ಲ, ನಾನು ಏನೂ ಕೆಲಸ ಮಾಡಿಲ್ಲ, ಹಾಗೇ ಇಟ್ಟಿದ್ದೀನಿ. ಅಂದರೆ ಸಹರಿಗೆದ್ರೆ ನಾನು ಮಲ್ಗಲ್ಲ, ಎಲ್ಲ ಕೆಲಸ ಮಾಡ್ಕೋತೀನಿ. ಬಟ್ ಇವತ್ತು ನನಗೆ ಸಹರಿಗೇ ಎದ್ದೇಳೋಕ್ಕೆ ಮನಸ್ಸಿತ್ತಿಲ್ಲ. ಅಂದರೆ ಒಂಥರ ಬೇಜಾರು ಥರ. ನಾನು ಆ ಥರ ಶಾಲ್ ಎಳ್ದಿಲ್ಲ ಅಂದರೆ ಮೊಬೈಲ್ ಬೀಳ್ತಾ ಇತ್ತಿಲ್ಲ ಅಂತೇಳಿ ಅದೇ ಒಂದು ಮೈಂಡಲ್ಲಿದೆ. ಸೊ ಏನೂ ಮಾಡೋಕ್ಕಾಗಲ್ಲ, ಆಗಲಿಕ್ಕೆ ಇಟ್ಟಿರೋದು ಹೇಗಾದರೂ ಆಗುತ್ತೆ. ಆದ್ರೂ ಒಂಥರ ಬೇಜಾರಾಗ್ತಾ ಇದೆ. ರಂಜಾನಲ್ಲಿ ಬೇರೆ ಖರ್ಚು ಜಾಸ್ತಿ, ಹಬ್ಬದ್ದು ಎಲ್ಲ ಖರ್ಚೆಲ್ಲ ಗೊತ್ತಿದೆಯಲ್ವ ಯಾವ ಥರ ಇದೆ ಅಂತೇಳಿ. ಅದ್ರ ಮಧ್ಯದಲ್ಲಿ ಏನು ಇದೊಂದು ಖರ್ಚು ಬಂದುಬಿಡ್ತು. ಏನೋ ತುಂಬಾ ನನಗೆ ರಾತ್ರಿ ಫುಲ್ಲು ತಲೆನೋವು ಆಗ್ತಾ ಇತ್ತು, ಅಷ್ಟೊಂದು ತಲೆನೋವು ಆಗ್ತಾ ಇತ್ತು. ಯಾಕೆಂದರೆ ನೆನೆಸ್ಕೊಂಡು ಯಾಕೆ ಈ ಥರ ಆಗ್ತಾಯಿದೆ ಅಂತೇಳಿ. ಏನು ಮಾಡೋಕ್ಕಾಗಲ್ಲ, ಆಗ್ಲಿಕ್ಕೆ ಇಟ್ಟಿರೋದು ಆಗುತ್ತೆ. ಸೊ ಇವಾಗ ನಾನು ನನ್ನ ತಂಗಿ ಫೋನಲ್ಲಿ ವೀಡಿಯೋಸ್ ಮಾಡ್ತಾ ಇದ್ದೀನಿ. ಅಂದರೆ ಅವಳು ಫಸ್ಟಿಗೆ ನಾನು ಮೊಬೈಲ್ ಹೋದಾಗ ಮಾಡ್ತಾ ಇದ್ನಲ್ಲ, ಆ ಫೋನ್ ತಗೊಂಡಿಲ್ಲ. ಯಾಕೆಂದರೆ ಸರಿ ಮಾಡೋದಕ್ಕೆ ಕೊಟ್ಟಿದ್ದೀನಿ, ಇವತ್ತು ಸಿಗ್ಬೋದು. ಸೊ ಇನ್ಶಾಲ್ಲ ನಾಳೆಯಿಂದ ವೀಡಿಯೋಸ್ ಹಾಕ್ಕೋತೀನಿ. ಇವತ್ತು ನಾನೊಂದು ಅಪ್ಡೇಟ್ ಕೊಡ್ತಾ ಇರೋದು, ಯಾಕೆಂದರೆ ಕೆಲವರು ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ನಾನು 10 ಗಂಟೆ 10:30 ಟೈಮಲ್ಲಿ ಏನು ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೀನಲ್ವ. ಸೊ ಹಾಗಾಗಿ ಕೆಲವರು ವೆಯ್ಟ್ ಮಾಡ್ತಾ ಇರ್ತಾರೆ ವೀಡಿಯೋಸ್ಗೋಸ್ಕರ. ಸೊ ಅದಕ್ಕೋಸ್ಕರ ನಾನೇನು ಅಪ್ಡೇಟ್ ಕೊಡ್ತಾ ಇದ್ದೀನಿ. ಇವತ್ತು ಯಾವುದೇ ಥರದ ಬ್ಲಾಗ್ ಇಲ್ಲ, ಒಂದು ಚಿಕ್ಕ ಮೆಸೇಜ್ ಅಷ್ಟೇ. ಸೊ ಇದು ತಂಗಿದ ಫೋನ್, ಅದರಲ್ಲಿ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡೋಣ ಅಂತೇಳಿ. ಯಾಕೆಂದರೆ ಅವ್ರದ್ದು ಫೋನಲ್ಲಿ ನಮಗೆ ಏನು ಡೈಲಿ ಬ್ಲಾಗ್ ಮಾಡೋಕ್ಕಾಗಲ್ಲ. ಬೇರೆ ಏನಾದರೂ ಒಂದು ರೆಸಿಪಿ ಶೂಟ ಓಕೆ ಮಾಡ್ಬೋದು, ಒಂದು ಅರ್ಧ ಗಂಟೆ 1 ಗಂಟೆಲಿ ಆಗೋ ಕೆಲಸ ಅಂತೇಳಿ. ಬಟ್ ನಮ್ಮದು ಡೈಲಿ ಬ್ಲಾಗ್ ಆಗಿರೋದ್ರಿಂದ ಅವ್ರದ್ದು ಮೊಬೈಲೆಲ್ಲ ತಗೊಂಡು ವೀಡಿಯೋಸ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಯಾವುದೇ ಥರದ ಬ್ಲಾಗ್ ಹಾಕಲ್ಲ. ಒಂದು ಸಣ್ಣ ಮೆಸೇಜ್ ಕೊಡ್ತಾ ಇದ್ದೀನಿ. ನನಗೆ ಏನೋ ಒಂಥರ ಆಗ್ತಾ ಇದೆ. ಒಂಥರ ಅಂದರೆ ಆ ಥರ ಮಾತಾಡುವಾಗಲೇ ಒಂಥರ ಮನಸ್ಸಿಗೆ ಒಂಥರ ಬೇಜಾರಾಗ್ತಾ ಇದೆ. ಅದೇ ಥರ ನನಗೆ ಬೆವರೆಲ್ಲ ಇದಾಗ್ತಾ ಇದೆ. ನಾನು ಆ ಥರ ಶಾಲ್ ಎಳ್ದಿಲ್ಲ ಅಂದರೆ ಮೊಬೈಲ್ ಆ ಥರ ಆಗ್ತಾ ಇತ್ತಿಲ್ಲ ಅಂತೇಳಿ. ಬಟ್ ಎನಿವೇಸ್ ಏನೂ ಮಾಡೋಕ್ಕಾಗಲ್ಲ, ಸರಿ ಮಾಡೋದಕ್ಕೆ ಕೊಟ್ಟಿದ್ದೀನಿ. ಇವತ್ತು ಸಿಗ್ಬೋದು, ನಾಳೆಯಿಂದ ಇನ್ಶಾಲ್ಲ ಬ್ಲಾಗ್ ಹಾಕೋತೀನಿ. ಸೊ ಫ್ರೆಂಡ್ಸ್, ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಸಪೋರ್ಟಿಂದನೇ ನನಗೆ ಏನೋ ಒಂದು ಹೋಸ್ಟ್ಲ ಅಂತಾರಲ್ವ, ಒಂದು ಧೈರ್ಯ. ಏನೋ ಮೊಬೈಲ್ ನನಗೆ ಸರಿ ಮಾಡೋದಕ್ಕೆ ಇಷ್ಟ ಐತಿಲ್ಲ, ಬೇಡ ಅಂತೇಳಿ ಒಂದ್ಸಲ ಒಂದು ಚಾನಲ್ ಡಿಲೀಟ್ ಆಯಿತು, 2ನೇ ಸಲ ಮೊಬೈಲ್ ಹಾಳಾಯಿತು, ಇವಾಗ 3ನೇ ಸಲ ಮೊಬೈಲ್ ಹಾಳಾಯಿತು. ಸೊ ಹಾಗಾಗಿ ನನಗೆ ಏನು ವಿಡಿಯೋಸ್ ಮಾಡೋದು ಬೇಡ ಅಂತೇಳಿ ಅನಿಸುತ್ತೆ. ಆದರೂ
ಆಮೇಲೆ ಅನ್ಸುತ್ತೆ ಬೇಡ ಮಾಡ್ತೀನಿ, ಕೆಲವರಿಗೆ ನನ್ನ ವಿಡಿಯೋಸ್ ಇಷ್ಟ ಆಗುತ್ತೆ, ಸೊ ಅವ್ರಿಗೋಸ್ಕರನಾದರೂ ನಾನು ಮಾಡೇ ಮಾಡ್ತೀನಿ ವಿಡಿಯೋಸ್ ಅಂತೇಳಿ ಆ ಥರ ಒಂದು ಹೋಪಲ್ಲಿ ಮೊಬೈಲ್ನ ಸರಿ ಮಾಡೋದಕ್ಕೆ ಕೊಟ್ಟಿದ್ದೀನಿ. ಸೊ ಇವತ್ತು ಮೊಬೈಲ್ ಬಂದರೆ ಆಮೇಲೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಅಂದರೆ ನಾನು ನಿನ್ನೆ ಬ್ಲಾಗ್ ಅರ್ಧ ಮಾಡಿದ್ನಲ್ಲ, ಅಂದರೆ ಅವತ್ತು ಡಿಸ್ಪ್ಲೇ ಹಾಕಿದಾಗ ಏನೂ ಹೋಗಿಲ್ಲ, ಫೋಟೋಸ್ ವೀಡಿಯೋಸ್ ಏನು ಹೋಗಿಲ್ಲ, ಅದರದ್ದು ಹಾಗೇನೇ ಇತ್ತು. ಸೊ ಇವಾಗ ನೋಡಬೇಕು ಡಿಸ್ಪ್ಲೇ ಸರಿ ಮಾಡಿ ಆದಮೇಲೆ ಅದು ವಿಡಿಯೋಸ್ ಇರುತ್ತೋ ಇಲ್ವ ಅಂತೇಳಿ. ಇದ್ದರೆ ಅಲ್ಲಿಂದಲೇ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಬೇರೆ ವಿಡಿಯೋಸೇ ಮಾಡ್ತೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗೆಯೇ ಈ ವಿಡಿಯೋದಲ್ಲಿ ಇಷ್ಟ ಆಗುವಂಥದ್ದು ಏನೂ ಇಲ್ಲ, ಬೇರೆ ವಿಡಿಯೋಸ್ ಎಲ್ಲ ನೋಡಿ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಇನ್ನೇನು ಇಲ್ಲ, ಇನ್ನು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.